ಬಗ್ಗೆ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ವೆನ್ ದೇ ಸೋ ಮೆನಿ ಟಾಪಿಕ್ಸ್ ಸೋ ಮಚ್ ಇಂಪಾರ್ಟೆನ್ಸ್ ಇರುವಂಥದ್ದು ಬಿಟ್ಬಿಟ್ಟು ಬ್ರಿಟಿಷರು ಕತ್ತಲೆಯಲ್ಲಿ ಕೊಟ್ಟಂಥ ಒಂದು ವರಮಾನ ಅಥವಾ ಬಹುಮಾನನ ನಾವು ಅನುಭವಿಸ್ಬೇಕೇನು? ಇಂಡಸ್ ವ್ಯಾಲಿ ಎಂದು ಹೇಳ್ತಾ ಇದ್ದಾರೆ, ಹಂಗೆ ಬಂದಿರೋದು ಅದು. ಇಲ್ಲಪ್ಪ, ನಾವೆಲ್ಲ ಕಾಮನ್ ಪೀಪಲು. ನಮಗೆ ಭಾರತ ಮತ್ತು ಇಂಡಿಯಾ ಅಂತ ಎರಡು ಡಿಫ್ರೆನ್ಸ್ ಬಗ್ಗೆ ನಮಗೆ ಡೀಟೇಲಾಗಿ ಏನು ಗೊತ್ತಿರುತ್ತೆ? ನಮ್ಗೆ ಆ್ಯಸ್ ಎ ಬೇಸಿಕ್ ಪೀಪಲ್ ಆಫ್ ದ ಕಂಟ್ರಿ ನಮ್ಗೆ ಒಳ್ಳೇದು ಕೊಡಬೇಕು, ನಮ್ಗೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅದನ್ನು ಕೊಡಬೇಕು. ಕೆಲಸ ಇದ್ದಿರೋರು ಕೊಟ್ಟರೆ ಕೆಲಸ ಕೊಡಬೇಕು. ಮತ್ತು ಪುವರ್ ಪೀಪಲ್ಗೆ ಏನೇನೋ ಗೌರ್ಮೆಂಟ್ ಬೆನಿಫಿಟ್ಸ್ ಕೊಡೋ ಅಂಥ ಸ್ಕೀಮ್ಸ್ ಇದೆ, ಅದು ರೈಟಾಗಿ ಅವ್ರಿಗೆ ಹೋಗಬೇಕು. ಆವಾಗ ಭಾರತ ಇದ್ದರೆ ಏನು, ಇದು ಇಂಡಿಯಾ ಇದ್ದರೆ ಏನು, ನಮಗೆ ಇಟ್ ಈಸ್ ಬೆನಿಫಿಟಿಂಗ್ ಅಸ್. ಅಂದರೆ ಇದು ಒಂಥರ ಪೊಲಿಟಿಕಲ್ ಗಿಮಿಕ್ ಅಂತ ಅನ್ನಿಸ್ತಾ ಇದೆ ನಿಮಗೆ. 2024 ಲೋಕಸಭೆ ಬರ್ತಾ ಇದೆ. ಇಲ್ಲ, ಇದ್ರ ಬಗ್ಗೆ ಏನಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾರೆ ವೆನ್ ದೇ ಸೋ ಮೆನಿ ಟಾಪಿಕ್ಸ್ ಸೋ ಮಚ್ ಇಂಪಾರ್ಟೆನ್ಸ್ ಇರುವಂಥದ್ದು ಬಿಟ್ಬಿಟ್ಟು ಇವರು ಪೊಲಿಟಿಕಲ್ ಲೀಡರ್ ನಮ್ಮನ್ನು ಆಳಬೇಕು ಅಂತ ನಾವು ಹೇಳಿದ್ದಾಗ ಅದು ಬಿಟ್ಟು ಇಂಥ ಸಬ್ಜೆಕ್ಟ್ ಮೇಲೆ ಅಷ್ಟು ಇಂಪಾರ್ಟೆನ್ಸ್ ಕೊಡೋ ನೆಸೆಸಿಟಿ ಇಲ್ಲ ಅನಿಸುತ್ತೆ ನಮಗೆ. ಕಾಮನ್ ಪೀಪಲ್ನ ನೀವು ಹೆಲ್ಪ್ ಮಾಡಿದಷ್ಟು ದಟ್ ಬೆನಿಫಿಟ್ ಇದ್ದಷ್ಟು ನಮಗೆ ಭಾರತ್ ಬಂದರೂ ಪರವಾಗಿಲ್ಲ, ಇಂಡಿಯಾ ಇದ್ದರೂ ವಿ ಆರ್ ಯೂಸ್ ಟು ಇಟ್. ಇವಾಗ ಇಂಡಿಯಾ ಅಂತ ವಿ ಆರ್ ಯೂಸ್ ಟು ಇಟ್. ನಮಗೆ INDIA ಅಂತ ಇಟ್ಕೊಂಡಿದೆ ಅನ್ನೋ ಕಾರಣಕ್ಕೆ ಎಲ್ಲಿ ಇಂಡಿಯಾ ಶುಡ್ ಗ್ರೋ ಅಂತ ಹೇಳಿದಾಗ ಆಪೋಸಿಷನ್ ಶುಡ್ ಗ್ರೋ ಅಂತ ಮಾತು ಬರ್ತಾ ಇದೆ. ಅದು ಆ ಥರ ಒಂದು ಮನೋಭಾವನೆ ಬರ್ತಾ ಇದೆ ಅಂತ ಅಲ್ಲ, ಅದು ಓನ್ಲಿ ಇನ್ ದ ಥಿಂಗ್ ದೇ ಆರ್ ಅಪೋಸಿಷನ್, ಬಟ್ ದೇ ಆರ್ ಆಲ್ ಅವರ್ ಪೀಪಲ್. ದೇ ಆರ್ ಇಂಡಿಯನ್ಸ್. ದೇ ಆರ್ ರೂಲಿಂಗ್ ಅಸ್. ಮೇ ಬಿ ಸಿಟ್ಟಿಂಗ್ ಇನ್ ದ ಆಪೋಸಿಟ್ ಅಂತ ರೂಲ್ ಮಾಡ್ಬೋದು, ಇಲ್ಲ ರೂಲಿಂಗ್ ಪಾರ್ಟಿ ಇರ್ಬೋದು. ಬಟ್ ಇಬ್ಬರೂ ಸೇರಿಕೊಂಡು ನಮ್ಮ ಕಂಟ್ರಿನ ಮುಂದೆ ಬಂದರೆ ವೆದರ್ ಇಟ್ ಈಸ್ ಇಂಡಿಯಾ ಆರ್ ಭಾರತ್, ಇಟ್ ವಿಲ್ ಮೇಕ್ ಇಂಪ್ಯಾಕ್ಟ್ ಇನ್ ದ ವರ್ಲ್ಡ್. ಇಬ್ಬರು ಸೇರ್ತಾರೆ ಅಂತ ನಿಮ್ಗೆ ಅನಿಸುತ್ತಾ? ಸೇರೋಕ್ಕೆ ಇಬ್ಬರೂ ಪ್ರಯತ್ನ ಪಡಬೇಕಲ್ವ. ಅವರವರು ವೈಯಕ್ತಿಕವಾಗಿ ಇರೋವಂಥ ಥಿಂಗ್ಸ್ ಬಿಟ್ಬಿಟ್ಟು ಸರ್ವ್ ದ ಪೀಪಲ್ ಅಂತ ಇದ್ದರೆ, ಫಾರ್ ದ ಪೀಪಲ್, ಆಫ್ ದ ಪೀಪಲ್ ಅಂತ ಆ ಸಿಚುವೇಷನಲ್ಲಿ ಬಂದಾಗ ದಿಸ್ ವಿಲ್ ನಾಟ್ ಬಿ ಸೋ ಇಂಪಾರ್ಟೆಂಟ್. ನಮ್ಮ ಭಾರತ್ ಇಂಡಿಯಾ ಅಂತ ಏನು ಡಿಫ್ರೆನ್ಸ್ ನಮಗೆ ಕಾಮನ್ ಪೀಪಲ್ಗೆ ಇರೋದೇ ಇಲ್ಲ. ಯಾಕಂದರೆ ಇಂಡಿಯಾ ಅನ್ನೋದು ಒಂದು ಏನಂದರೆ ಇಂಡಿಪೆಂಡೆಂಟ್ ನೇಷನ್ ಡಿಸೈಡೆಡ್ ಇನ್ ಆಗಸ್ಟ್ ಅಂತ ಒಂದು ಮಾತಿದೆ. ಅದು ಬೇಡ, ನಮಗೆ ಭಾರತ ಇರಲಿ ಅಂತ. ಅಲ್ಲ, ಅವ್ರವ್ರದ್ದು ಪಾಯಿಂಟ್ಸ್ ಇರುತ್ತೆ. ಭಾರತ್ ಏನಕ್ಕಿದೆ ಅಂತ ಇವ್ರು ಮಾತಾಡ್ಬೋದು, ಇಂಡಿಯಾ ಏನಕ್ಕೆ ಬೇಕು ಅಂತ ಅವರು ಮಾಡ್ಬೋದು. ಇಷ್ಟು ವರ್ಷ ಆಲ್ಮೋಸ್ಟ್ 70 ಇಯರ್ಸಿಂದ ವಿ ಹ್ಯಾವ್ ಕಮ್ ಇನ್ ದ ನೇಮ್ ಆಫ್ ಇಂಡಿಯಾ. ಇವಾಗ ಭಾರತ್ ಚೇಂಜ್ ಮಾಡಬೇಕಂದ್ರೆ ಏನಕ್ಕೆ ಅಂತ ದೇ ಹ್ಯಾವ್ ದೇರ್ ಓನ್ ಪಾಯಿಂಟ್ಸು. ಅದು ಕರೆಕ್ಟು ರಾಂಗ್ ಅಂತ ನಮಗೆ ಹೇಳೋಕ್ಕೆ ಬರಲ್ಲ. ಬೋತ್ ವಿ ವಾಂಟ್ ಓನ್ಲಿ ಎ ಗುಡ್ ದಿಸ್ ಥಿಂಗ್ ರೂಲಿಂಗ್. It is actually not fight. Remember, 9 to 10 years taken, according to Mr. Modi ji, 9 to 10 years he has taken to bring this country to this level internationally. India, 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 correct? Bharat is within India. It's not necessary that we have to internationally change our name to Bharat, because you see, we are bringing so much of investment based on India. We are bringing so much of foreign currency, or the factories, or whatever FDI investments, everything put together is coming in basis of India, not in basis of Bharat. All documentation you see, from the note, from the passports, from the documentations, international documentations, I think this is a wrong step. We should never depower. The opposition is made a group. It's called INDIA. Change the name, no, like Shashi Tharoor told, no. Change the name to Bharat. They will, the moment Modi ji change the name to India internationally, opposition takes how much time to change to Bharat? They already find a name already. India is already there. Yeah, so India is already there. They will change the name to Bharat. No, because the political reason, they want to change as a India to Bharat. Huh. Because they, when we told India should be grow, that means that the opposition should be grow. No. तो उसलिए क्या सोल्यूशन शशि थरूर ने दिया था कि ओपोजिशन का नाम बदल कर देंगे, इंस्टेड ऑफ इंडिया वो लोग भारत करेंगे, प्रॉब्लम सॉल्व हो गया. अभी मोदी जी ने फिर भारत से इंडिया से भारत करेंगे, ओपोजिशन इंडिया से भारत करेंगे, वो लोग वही नेम करेंगे. उस समय क्या करेगा हम?
we should never worry about opposition and all those things. We should worry about our quality, our image, our life. Our international image is India. That's very important. I agree, but Bharat is our what the previous name of our nation, and India is given by the British. हाँ जी, लेकिन मोदी जी का एक्चुअल फॉर्मूला वाज हिंदुस्तान. हम क्यों नहीं कर रहे हैं हिंदुस्तान करो. क्यों भारत? हिंदुस्तान करो तो instead of India, do Hindustan. Instead of Bharat, do Hindustan. You should not change. So much, how many crores he spent on travel? कितना crores spend किया है? वो spending हम क्या करेंगे? इंडिया के नाम से ही किया है ना. इंडिया का प्राइम मिनिस्टर था ना. अभी सडनली चेंज हो गया भारत की. ये गलत रूट है. हमें चेंज नहीं करना है. तो you mean to say इंग्लिश में इंडिया रहना है और हिंदी में भारत रहना है? इंटरनेशनली इंडिया ही रहना है. और इंडिया में चाहिए तो जो डॉक्यूमेंटेशन में भारत करो, कोई प्रॉब्लम नहीं, कर लीजिए. जस्ट बिकॉज ऑपोजिशन हैज नेम चेंज्ड एंड इट इज ओनली ए प्रोपेगेंडा. मोदी जी विल नेवर चेंज. आप देख लो, उन्होंने चेंज नहीं करेगा, पक्का है. ये तो हम असम्पशन कर रहा है, किधर भी डॉक्यूमेंटेशन में वो नहीं करेगा. एक कन्फ्यूजन्स का मार्केट है. पॉलिटिकल रीजन से वो कर सकते हैं या पॉलिटिकल रीजन से ये बात होता है. He is not bothered. He is bothered about himself. And I've been very clear about it. He is not bothered. He is bothered about when there is a issue comes with regards to Adani ji. Okay, so then this kind of a new technology comes. इसके पहले क्या था, एक MP को निकाल दिया था, उसके बाद वापस आ गया. अभी तो नया चीज़ आ गया. तो you have to have an issue to overpower another. So this is only an issue. It is not going to be. We are all talking not the right point. उन्होंने change नहीं करेगा. तो आपके मतलब से ये बात ही एक तरह का क्या बोलते हैं उसको, एक बॉम्ब है या एक बॉम्ब है न्यूज़ को बदल करने के लिए, कुछ और न्यूज़ को छुपाने के लिए. 2024 में हाँ जी, वो तो छुपा रहा है. वो रीजन के लिए हाँ जी, ऐसा ही है. वो पक्का है, इंडिया का नाम बदल नहीं होना है, क्योंकि इतना इन्वेस्टमेंट हो चुका है इंडिया के नाम पे. और इंटरनेशनल वर्ल्ड में हम किधर है? इंडिया शाइनिंग नहीं कर रहा है क्या? अभी शाइनिंग कर रहा है ना. ತಪ್ಪೇನಿಲ್ಲ, ಮಾಡಲಿ. ಬಹುದಿನಗಳ ನಂತರ, ಬಹುಕಾಲದ ನಂತರ, ದಶಕಗಳ ನಂತರ ಇದೊಂದು ಒಳ್ಳೆ ವದಂತಿ ಮತ್ತು ಸಂಗತಿ ಆರಂಭ ಆಗಿದೆ. ಖುಷಿ ಆಗ್ತದೆ. ಗತಕಾಲದ ವೈಭವ, ಭವ್ಯ ಭಾರತದ ಇತಿಹಾಸ ಈಗ ಅನಾವರಣಗೊಳ್ತಿರ್ತಕ್ಕಂಥದ್ದು ಹೆಮ್ಮೆಯ ಭಾರತೀಯರಿಗೆ ಸಂತೋಷದ ವಿಷಯ ಅನ್ನೋದು ತಪ್ಪೇನಿಲ್ಲ. ಅಲ್ಲ, ಇವಾಗೇನು INDA ಅಂತ ಅಪೋಸಿಷನ್ ಒಂದು ಗ್ರೂಪ್ ಮಾಡ್ಕೊಂಡಿದೆ, ಅದನ್ನ ಎಲ್ಲೋದ್ರೂ ಇಂಡಿಯಾ ಮುಂದುವರಿಸಿ ಇಂಡಿಯಾ ಗೆಲ್ಲಿ ಅನ್ಬೇಕಾಗುತ್ತೆ ಅನ್ನೋ ಕಾರಣಕ್ಕೆ ಅದು ಭಾರತ ಅಂತ ಇಂಡಿಯಾ ಗೆಲ್ಲಿ, ಇಂಡಿಯಾ ಸೋಲ್ಲಿ ಅಂತ ಪ್ರಶ್ನೆ ಅಲ್ಲ. ಯಾವುದೋ ಒಂದು ಕಾರಣಕ್ಕೆ ಇಲ್ಲಿಂದನೋ ಬಂದು ನಮ್ಮ ದೇಶದ ಮೇಲೆ ಕೊಳ್ಳೆ ಹೊಡೆದು ಇಲ್ಲಿನ ಭವ್ಯ ಸಂಪತ್ತುಗಳನ್ನು ಹಾಳು ಮಾಡಿ ಅವ್ರು ಕೊಟ್ಟಂಥ ಭಿಕ್ಷೆನ ನಾವ್ಯಾಕ್ರಿ ಅನುಭವಿಸ್ಬೇಕು? ಏನು ಇಂಡಿಯಾ ಅಂದರೆ ಏನು? INDIA ಅಂದರೆ ಏನು? ಇಂಡಿಯಾ ಇಂಡಿಪೆಂಡೆಂಟ್ ನೇಷನ್ ಡಿಕ್ಲೇರ್ಡ್ ಇನ್ ಆಗಸ್ಟ್ ಅನ್ನೋ ಒಂದು ಕಾರಣಕ್ಕೆ ಬ್ರಿಟಿಷರು ಕತ್ತಲೆಯಲ್ಲಿ ಕೊಟ್ಟಂಥ ಒಂದು ವರಮಾನ ಅಥವಾ ಬಹುಮಾನನ ನಾವು ಅನುಭವಿಸ್ಬೇಕೇನು? ಏನಿದೆ ಇತಿಹಾಸ? ಭವ್ಯ ಭಾರತದ ಇತಿಹಾಸ ಏನು ಹೇಳುತ್ತೆ? 5000 ವರ್ಷಗಳ ಹಿಂದೆ, ಚಿಕ್ಕದಾಗಿ ಹೇಳ್ಬಿಡ್ತೀನಿ, 5000 ವರ್ಷಗಳ ಹಿಂದೆ ಭರತ ಅಂತಕ್ಕಂಥ ಒಂದು ಜನಾಂಗ ಇತ್ತಂತೆ. ಹೇಳ್ಬೋದಲ್ಲ, ಹೇಳಜು. ಭರತ ಅಂತಕ್ಕಂಥ ಒಂದು ಸಮುದಾಯ ಇತ್ತಂತೆ. ಅದು ಸಿಂಧೂ ನದಿಯ ಆವರಣದಲ್ಲಿ ಆ ಜನಾಂಗ ವಾಸ ಮಾಡ್ತಿತ್ತಂತೆ. ಅಲ್ಲಿನ ಒಬ್ಬ ರಾಜ ಅವ್ರನ್ನ ಆಳ್ತಿದ್ದ. ಅವನ ಹೆಸರು ಸದ್ಯಕ್ಕೆ ನೆನಪಿರ್ತಿದ್ದಿಲ್ಲ. ರಾಜ ಆಳ್ತಿದ್ದ. ಆ ರಾಜರ ಮೇಲೆ ಪರಕೀಯರು ದಾಳಿ ಮಾಡ್ತಾರೆ. ಆ ಪರಕೀಯರನ್ನು 10,000 ಸೈನಿಕರು ದಂಡೆತ್ತು ಬಂದಾಗ ಭರತ ಅಂತಕ್ಕಂಥ ಒಂದು ಸಮುದಾಯ, ಒಂದು ಜನಾಂಗ ಅವ್ರ ಮೇಲೆ ಹಿಮ್ಮೆಟ್ಟಿಸುತ್ತೆ. ಆ ಒಂದು ಸಣ್ಣ ಸಮುದಾಯ 10,000 ಜನರನ್ನ ಹಿಮ್ಮೆಟ್ಟಿಸ್ತಾರೆ. ಆ ಹಿಮ್ಮೆಟ್ಟಿಸಿದ ಕಾರಣಕ್ಕಾಗಿ ಭರತ ಅಂತಕ್ಕಂಥ ಒಂದು ಜನಾಂಗ ಏನಿದೆ, ಅದು ಸಿಂಧೂ ನದಿಯ ಆವರಣದಲ್ಲಿ ಸುತ್ತಮುತ್ತ ಪ್ರದೇಶವನ್ನು ಆಕ್ರಮಿಸ್ಕೊಳ್ಳುತ್ತೆ. ಈ ರೀತಿಯಾಗಿ ಭವ್ಯ ಪರಂಪರೆಯಿಂದ ಆರಂಭ ಆಗಿದ್ದು ಭರತ ಅಂತಕ್ಕಂಥದ್ದು. ಒಂದು ಕಡೆ ಭರತ ಆಳ್ತಿದ್ದ ಈ ದೇಶವನ್ನು ಭರತ ಅಂತ ಕರೀಲಿಕ್ಕೆ ಬಂತು ಅಂತ ಒಂದು ಕಡೆ ಹೇಳ್ತಾರೆ. ಈ ರೀತಿಯಾಗಿ ಆರಂಭ ಆಗಿದ್ದು ಭಾರತ ಅಂತಕ್ಕಂಥದ್ದು. ಭಾರತ ಅಂದರೆ ಸುಮ್ಮನೆ ಅಲ್ಲ, ಇಲ್ಲಿ ಅದ್ವಿತೀಯ ಶಕ್ತಿಗಳ ಅನಾವರಣ ಆಗಿದೆ ಅನ್ನೋದಕ್ಕೆ ಪೂರ್ವಜರು ಮತ್ತು ನಮ್ಮ ಭಗವದ್ಗೀತೆಯಲ್ಲಿ ಕೃಷ್ಣನ ಹೇಳಿರ್ತಾನೆ. ಏನಂತೇಳಿ? ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುದ್ಯಾನಮಧರ್ಮಸ್ಯ ತದಾತ್ಮಾನಂ ಸುಜಮ್ಯಹಂ ಪರಿತ್ರಾಣಾಯ ಸಾಧುನಾ ವಿನಾಶಾಯ ಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ನನ್ನ ಅಭಿಪ್ರಾಯ ಎರಡು ಚೆನ್ನಾಗಿದೆ.
ಎರಡು ಮುಂಚೆನಿಂದ ಇದೆ. ಇಂಡಿಯಾ ಹೇಳ್ತಾರೆ ಇಂಗ್ಲೀಷ್ ಇದನ್ನು, ಬಟ್ ಇಂಗ್ಲೀಷ್ ಇದೆ ಇಲ್ಲ, ಅದು ಅದಕ್ಕೆ ಮುಂಚೆ ಇಂಗ್ಲೀಷ್ ಬರೋದಕ್ಕೆ ಮುಂಚೆನೇ ಇತ್ತು. ಹಿಂದೂ ಕುಶ್ ಅವಾಗ ಇಂಡೋಸ್ ಇಂಡಿಯಾದ ಅದು ಇಂಡಿಯಾ ಬಂದರೆ ಯಾರು ತಂದಾಕಿರೋದಲ್ಲ. ಹಿಂದೂ ಕುಶ್ ಅಂದ ಅದು ಹಿಂದೂ ಅಂತ ಬಂದಿದೆ. ಆ ಹಿಂದೂ ಎಲ್ಲಿದೋ ಅದು ಇಂಡಿಯಾ ಅಷ್ಟೇ. ಅದು ಕೆಲವರು ಹೆಚ್ಚು ಇಂಪಾರ್ಟೆನ್ಸಿಂದ ಐಗೆ ಹೋಗುತ್ತೆ, ಕೆಲವ್ರದ್ದು ಇದು ಅವರು ಅದು ಪ್ರೊನೌನ್ಸ್ ಮಾಡೋದು ಅಷ್ಟೇ. ಅದು ಬಿಟ್ಟರೆ ಏನೂ ಇಲ್ಲ. ಇಂಡಸ್ ವ್ಯಾಲಿ ಅದರಲ್ಲಿ ತಪ್ಪೇನಲ್ಲ ಆ್ಯಕ್ಚುಲಿ. ಇಂಡಸ್ ವ್ಯಾಲಿ ಎಂದು ಹೇಳ್ತಾ ಇದ್ದಾರೆ, ಹಂಗೆ ಬಂದಿರೋದು ಅದು. ಅಲ್ಲ, ಇವಾಗ 2024ರಲ್ಲಿ ಲೋಕಸಭೆ ಎಲೆಕ್ಷನ್ ಬರ್ತಾ ಇದೆ. ಆಪೋಸಿಷನ್ INDIA ಅಂತ ಇಟ್ಕೊಂಡಿದ್ದಾರೆ. ಮಾಡ್ತಿದ್ದಾರೆ ಅಂತ ಮಾತುಗಳಿದೆ. ಅದು ಆಗ್ಬೋದು. ನಮಗೆ ಅದ ಬಗ್ಗೆ ಇದೆಲ್ಲ. ನಮ್ಮ ಕಾನ್ಸ್ಟಿಟ್ಯೂಷನ್ನಲ್ಲಿ 2 ವರ್ಡ್ ಇದೆ, ಮತ್ತೆ ಯಾಕೆ ಚೇಂಜ್ ಮಾಡಬೇಕು? ನೀವು ಕಾನ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ತೀರಾ, ಮೇನ್ ಇದು ಇದೇ ಇದೆ ಅಲ್ವಾ, ಅದು ಚೇಂಜ್ ಮಾಡ್ತೀರಾ. ಅದು ಸಂವಿಧಾನ ಚೇಂಜ್ ಮಾಡ್ತೀರಾ. ಸಂವಿಧಾನ ಚೇಂಜ್ ಮಾಡೋದಕ್ಕೆ ಆಗತ್ತಾ? ಮತ್ತು ಯಾಕೆ ಸುಮ್ಮನೆ ಪಬ್ಲಿಕ್ಗೆ ಇದು ಡಿವೈಡ್ ಮಾಡ್ತೀರಾ ರೀ? ಇಂಡಿಯಾನೇ ಭಾರತನ 2 ಅದ ಆ ಹೆಸರು ಇದು ಮಾಡಿ ನೀವು ಯಾಕೆ ಡಿವೈಡ್ ಮಾಡ್ತೀರಾ ನನಗೆ ಹೇಳಿ. 2 ಇದೆ ಕಾನ್ಸ್ಟಿಟ್ಯೂಷನಲ್ಲಿ, 2 ಇದೆ. ನಿಮ್ಮ ಪ್ರಕಾರ ಇದು ಹೇಳಿದರೆ ಇದು ಕಾನ್ಸ್ಟಿಟ್ಯೂಷನ್ನೇ ಚೇಂಜ್ ಮಾಡಬೇಕು. ಹಾಂ, 2 ಬೇಕು. ಇರಲಿ, ಏನಂತೆ ಇಷ್ಟು ವರ್ಷ ಇದಿಲ್ವಾ? ಆಮೇಲೆ ಇನ್ನೊಂದು ಹೇಳಿದ್ರೆ ಭಾರತ ಎಂಬುದು ಭರತ ಮಹರ್ಷಿಯ ಇದರಿಂದ ಬಂದಂಥ ಒಂದು ಭಾರತ ಅಷ್ಟೇ. ಭರತ ಮಹರ್ಷಿಯ ಇದುಂಟಲ್ಲ, ಅದರ ಮೇಲೆ ಬಂದು ಭಾರತ ಅಂತ ಬಂತು. ಅದರ್ವೈಸ್ ಇಟ್ ಈಸ್ ಆ್ಯಕ್ಚುಲಿ ಇಂಡಸ್ ವ್ಯಾಲಿಯಿಂದಲೇ ಬರುವಂಥದ್ದು ಇಂಡಿಯಾ ಆ್ಯಕ್ಚುಲಿ ಅದು. ಬಟ್ ಇದು ಭರತ ಮಹರ್ಷಿಯ ಒಂದು ಅಲ್ಲ, ಅಥವಾ ಇನ್ನೊಂದು ಹೇಳ್ತಾರೆ ಭರತ ಚಕ್ರವರ್ತಿ ರೂಲ್ ಮಾಡಿದಂಥ ಗುರು. ನಮಗೇನು ತೊಂದರೆ ಆಗಿಲ್ಲ. देखिए, ये आपका पॉलिटिकल स्टंट है कि इंडिया और भारत का हम लोग बात कर रहे हैं. इससे बहुत पहले, मोदी जी के आने से पहले 9 साल पहले से ही भारत की बात चल रही थी. बहुत सा ऐसा आपको प्रोग्राम मिलेगा जो भारत के नाम से चल रहा है. आपको क्या लग रहा है कि इंडिया के नाम से माने आप रहेंगे, ओपोजिशन रहेगा तो वो जीत जाएगा, या इंडिया का नाम भारत अगर चेंज हो जाएगा तो क्या माने बहुत कमज़ोर हो जाएगा? ये आपकी हमारी समझ है, सोच है. ये जो इंडिया है, बहुत सा भारत रत्न आप देख रहे होंगे. एक एग्जाम्पल मैं देता हूँ. इस तरह का बहुत सा हम आपके पास में है जिसमें भारत का ही नाम है. तो भारत जैसा भी एक सज्जन ने बताया कि पहले ये आर्यावर्त था, ये इंग्लिश का नाम दिया हुआ है और हम उसको ढो रहे हैं. बहुत से कल्चर को हमने चेंज किया है. तो आज अगर हम इस विषय पे बात कर रहे हैं, हाँ, ये संजोग कहिए कि भाई इत्तेफाक कहिए कि हम इंडिया, उनका अपोजिशन का नाम हो गया, 24 का इलेक्शन सामने है और इसका मिसयूज़ या इसका यूज़ करने के लिए हमने भारत का पॉइंट उठाया है, तो ये बहुत बड़ी बात नहीं है. और सबसे बड़ी बात है कि अभी G20 का जो यहाँ मीटिंग हुआ, उसमें जितने डेलीगेट्स आए हुए थे उन्होंने भी इंडिया का नाम नहीं लिया. मेरी बात को ध्यान दें थोड़ा आप. उन्होंने बड़ी सहजता से भारत को स्वीकार किया है. जब वो भारत को स्वीकार कर सक रहे हैं तो हम इंडियन को भारत कहने में क्या तकलीफ है? इंडियन कहने से, इंडिया कहने से आप बहुत स्मार्ट बन जाएंगे. ये थोड़ी अलग की सोच है. मोदी का विरोध करो, लेकिन देश का विरोध नहीं होना चाहिए. यहाँ ये इंडिया और भारत, ये दोनों 2 चीज़ है. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.